ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗಲಿ ಅಂತ ಆಶಿಸ್ತೀನಿ. ಜೊತೆಗೆ ಬರೋ ವರ್ಷದಿಂದ ನಾನೂ ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಗಣೇಶ, ಜೈ ಜಗದಾಂಬೆ, ಜೈ ಕರ್ನಾಟಕ ಮಾತೆ. ನಮ್ಮ ನೆಚ್ಚಿನ ಯುವ ನಾಯಕರು ಸೂರ್ಯ ವಂಶದ ಯುವಸಿಂಹ ಸೂರ್ಯ ಅವರು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಇಲ್ಲಿವರೆಗೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೂರ್ಯಕೋಟಿ ಗೆಳೆಯರ ಬಳಗದ ಮೊದಲನೇ ವರ್ಷದ ಗಣೇಶೋತ್ಸವ ಇದಾಗಿರೋದ್ರಿಂದ ತಾವು ಸೂರ್ಯ ಅವರು ಗಣೇಶ ವಿಸರ್ಜನೆ ಆಗೋವರೆಗೂ ನಮ್ಮ ಜೊತೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರಿ, ಪ್ರಸಾದದ ವ್ಯವಸ್ಥೆ ಇದೆ, ದಯವಿಟ್ಟು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ. ಚಿಕ್ಕ ಯಜಮಾನ್ರೆ, ಪ್ರಸಾದಕ್ಕೆ ಹೋಗಿ ಬರೋಣವಾ? ಹೋಗೋಣ. ಅಪ್ಪ ವಿನಾಯಕ, ನಮ್ಮ ಅಜ್ಜಿನ ಕೊಲೆ ಮಾಡಿರೋ ಆ ಕೊಲೆಗಾರ ಎಲ್ಲೇ ಇದ್ರೂ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ. ಅಪ್ಪ ಗಣೇಶ, ನಾನು ಇವ್ರ ಅಜ್ಜಿನ ಗೊತ್ತಿಲ್ಲದೆ ಕೊಲೆ ಮಾಡಿಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಯಾರ ಕೈಗೂ ಸಿಗದೆ ಇರೋ ಹಾಗೆ ನೀನೇ ಕಾಪಾಡಬೇಕಪ್ಪ. ಭಾಗ್ಯ, ನನಗೋಸ್ಕರ ಫ್ರೀ ಮಾಡಿಕೊಂಡು ಇಲ್ಲಿವರೆಗೂ ಬಂದಿಯಲ್ಲ. ದೇವರಾಜ್, ನಾವು ಹೀಗೆ ಭೇಟಿಯಾಗೋದು, ಓಡಾಡೋದು ಊರ ಜನರ ದೃಷ್ಟಿಯಲ್ಲಿ ಬೇರೆನೇ ಕಾಣುತ್ತೆ. ಜನ ಏನೇನೋ ಮಾತಾಡ್ಕೊಳ್ತಿದ್ದಾರೆ. ಆ ಮಾತನ್ನ ನಿಜ ಮಾಡೋದಕ್ಕೋಸ್ಕರನೇ ನಾನು ನಿನ್ನನ್ನು ಇಲ್ಲಿವರೆಗೂ ಕರೆದಿದ್ದು. ಏನ್ ಹೇಳ್ತಿದ್ಯಾ ದೇವರಾಜ್? ಭಾಗ್ಯ, ನೀನೊಬ್ಳು ಅನಾಥೆ, ನಾನು ಒಬ್ಬ ಅನಾಥ. ಅನಾಥರನ್ನ ದೇವರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಪ್ರೀತಿನ ದೇವರು ಅಂತಾನೂ ಹೇಳ್ತಾರೆ. ನಾವಿಬ್ರು ಆ ದೇವರ ಆಶೀರ್ವಾದನ ಪಡ್ಕೊಂಡು ಜೊತೆಲಿ ಬದುಕ್ಬೋದಲ್ವಾ? ಯಾರಿಗೂ ಅನ್ಯಾಯ ಆಗ್ತಿದೆ ಅಂತ ಕೇಳಿದಕ್ಕೆ ಪೊಲೀಸವರು ನನ್ನನ್ನು ಜೈಲ್ಗೆ ಹಾಕಿದ್ರು. ತಾನೇನ್ ಮಾಡ್ಲಿ, ನನಗೆ ಕೋಪ ಜಾಸ್ತಿ. ಜೈಲಲ್ಲಿ ನನ್ನ ಶಿಕ್ಷೆ ಆದರೂ ನಾನು ಬುದ್ಧಿ ಕಲ್ತಿದ್ದು ನಿನ್ನತ್ರ. ನಾನೊಬ್ಬ ಮನುಷ್ಯ ಆಗಿದ್ದು ನಿನ್ನಿಂದ ಭಾಗ್ಯ. ಆಸ್ಪತ್ರೆಯಲ್ಲಿ ಬರೀ 4 ತಿಂಗಳಿದ್ದಿದ್ದಕ್ಕೆ ನಾನಿಷ್ಟು ಬದಲಾಗಿದ್ದೀನಿ ಅಂದರೆ, ಇನ್ನು ಜೀವನ ಪೂರ್ತಿ ನಿನ್ನ ಜೊತೆ ಬದುಕಿದ್ರೆ
ನಾನು ಹೇಗಿರ್ಬೇಡ? ನಿನ್ನಲ್ಲಿ ಒಳ್ಳೆತನ ಇದೆ ಅಂತ ನಿನ್ ಜೊತೆ ಸ್ನೇಹದಿಂದ ಇಷ್ಟು ದಿನ ಓಡಾಡ್ತಿದ್ದೆ ದೇವರಾಜ್. ಆದ್ರೆ ನೀನು ಸ್ನೇಹ ಅನ್ನೋದು ನಮ್ಮಿಬ್ಬರನ್ನ ಗಟ್ಟಿಯಾಗಿ ನಿಲ್ಸಿದೆ ಅನ್ನೋದು ನಿಜ. ಆದ್ರೆ ಆ ಸ್ನೇಹಕ್ಕೆ ಮೀರಿದ ಪ್ರೀತಿ ನಿನ್ ಕಣ್ಣಲ್ಲಿ ಕಾಣಿಸ್ತು. ಅದಕ್ಕೆ ಒಂದೆಜ್ಜೆ ಮುಂದೆ ಹೋಗಿ ನಾವಿಬ್ರು ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸ್ತು. ಭಾಗ್ಯ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಮನ್ಸು ಹೊಡಿಬೇಡ. ನೀನ್ ಸಿಗಲ್ಲ ಅಂದ್ರೆ ನಾನು ಸಾಯೋದು ಖಂಡಿತ. ಇದು ನಿನ್ಮೇಲಾಣೆ, ಇದು ನಿನ್ಮೇಲಾಣೆ, ಇದು ನಿನ್ಮೇಲಾಣೆ. ಭಾಗ್ಯ, ನೀ ನನ್ನ ಇಷ್ಟಪಟ್ಟಿದ್ರೆ, ನನ್ನ ಜೊತೆ ಮದುವೆ ಆಗೋದಕ್ಕೆ ರೆಡಿ ಇದ್ರೆ, ಈ ಕುಂಕುಮನ ನಿನ್ನ ಹಣೆಗಿಟ್ಕೋ. ನಮ್ಮಿಬ್ಬರ ನಡುವೆ ಇರೋದು ಬರೀ ಸ್ನೇಹ ಮಾತ್ರ ಅಂತ ನಿನ್ಗನ್ಸಿದ್ರೆ, ನಾಳೆ ನಾನು ಕಳೆ ಬರೋದ ಮೇಲೆ ಈ ಕುಂಕುಮನ ನೀನು ಇಟ್ಬಿಡು. ಸೌಭಾಗ್ಯಕ್ಕೂ ಇದನ್ನೇ ಬಳಸೋದು, ಸ್ಮಶಾನಕ್ಕೂ ಶವ ಸಂಸ್ಕಾರಕ್ಕೂ ಇದನ್ನೇ ಬಳಸೋದು. ನಿರ್ಧಾರ ನಿನ್ನ ಕೈಲಿದೆ. ದೇವರಾಜ್, ದೇವರಾಜ್, ಈ ಕುಂಕುಮನ ನಾನೇ ನನ್ನ ಕೈಯಾರೆ ಇಟ್ಕೊಂಡ್ರೆ ಅದು ಶೃಂಗಾರ. ಅದೇ ನಿನ್ನ ಕೈಯಾರೆ ಇಟ್ರೆ ಅದು ಸೌಭಾಗ್ಯ. ಇವತ್ತಿಂದ ಈ ಕುಂಕುಮದ ಯಜಮಾನ ನೀನು. ನೀನೇ ನಿನ್ನ ಕೈಯಾರೆ ಇಡು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆ.